ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸೀರೆಗೆ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ಕ್ರೋಶಾನಲ್ಲಿ. ಇಲ್ಲಿ 6 ಎಳೆ ದಾರನ ನಾನಿಲ್ಲಿ ಸುತ್ತಿ ಇಟ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ನ ನಾನು 6 ಎಳೆ ಸುತ್ತಿ ಇಟ್ಕೊಂಡಿರೋದು. ಹಾಗೆ ನಾನಿಲ್ಲಿ 10 ನಂಬರ್ದು ಕ್ರೋಶಾ ನೀಡಲ್ ತೆಗೆದುಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಬೀಡ್ಸ್ನು ಸಹ ತೆಗೆದುಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. 6 ಎಳೆ ದಾರ ಏನು ತೆಗೆದುಕೊಂಡಿದ್ದೀನಿ ಅದ್ರ ತುದಿನಲ್ಲಿ ಒಂದು ನಾಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ, ದಾರ ಬಿಡಿ ಬಿಡಿ ಆಗಬಾರ್ದು ಅಂತ ಹೇಳಿ. ಈಗ ಒಂದು ಬೆರಳಿಗೆ ನಾನಿಲ್ಲಿ ದಾರನ ಸುತ್ತಕೊಂಡು ಇನ್ನು ಮಧ್ಯದ ಬೆರಳು ಮತ್ತು ಹೆಬ್ಬೆರಳಿಂದ ದಾರನ ಹಿಡ್ಕೊಂಡು ಸೀರೆ ಕೆಳಭಾಗದಿಂದ ದಾರನ ಇಟ್ಟು ಜಿಗ್ಜಾಗ್ ಮಾಡಿರ್ತೀವಲ್ಲ ಅಲ್ಲಿಂದ ಕ್ರೋಶನ ಹಾಕಿ ಥ್ರೆಡ್ನ ನಾವು ಎಳ್ಕೋಬೇಕಾಗತ್ತೆ. ಕ್ರೋಶದಿಂದ ಈ ಥರ ಚುಚ್ಚಿ ನಾವು ಕೆಳಗಡೆಯಿಂದ ಥ್ರೆಡ್ನ ತೆಗೆದುಕೊಂಡು ಅಲ್ಲೊಂದು ನಾಟನ್ನ ಹಾಕೋಬೇಕಾಗತ್ತೆ. ಈಗ ಒಂದು ನಾಟನ್ನ ಹಾಕ್ಕೊಳ್ಳಿ. ನಾಟ್ ಹಾಕೊಂಡ ನಂತರ ನಾನು ಒಂದು ಕ್ರೋಶನ ಹಾಕ್ಕೊಳ್ತೀನಿ. ಅಲ್ಲೊಂದು ಕ್ರೋಶನ ಮಾಡ್ಕೊಳ್ಳಿ. ನಾಟ್ ಹಾಕೊಂಡ ನಂತರ ಈಗ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 ಹಾಗೆ 4 ಚೈನ್ ಹಾಕ್ಕೊಂಡು ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಟು ಅಲ್ಲಿ ಮತ್ತೆ ನಾವು ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡ ನಂತರ ಒಂದ್ಸಲಿ ಕ್ರೋಶನ ಹಾಕ್ಕೊಳ್ಳಿ. ಕ್ರೋಶ ಹಾಕ್ಕೊಂಡು ದಾರನ ಉದ್ದಕ್ಕೆ ತೆಗೆದುಕೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಈಗ ನಾನು ಬೀಡ್ಸ್ನ ಹಾಕಿ ಬೀಡ್ಸ್ನು ಸಹ ಒಂದ್ಸಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಅದನ್ನೂ ಸಹ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಇನ್ನೊಂದು ಲಾಕ್ ಮಾಡಬೇಕಾಗತ್ತೆ. ಸ್ಯಾರಿಗೆ ಲಾಕ್ ಮಾಡಿ ಮತ್ತೆ ಒಂದು ಕ್ರೋಶನ ಹಾಕಿ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 ಮತ್ತಿವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಟು ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಸಿಂಪಲಾಗಿ ಹಾಕ್ಕೊಳ್ಳುವಂಥ ಸ್ಯಾರಿ ಕುಚ್ಚು, ಬೇಗ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಲಾಕ್ ಮಾಡ್ಕೊಂಡ ನಂತರ ಮತ್ತೆ ದಾರನ ಮೇಲೆ ಎಳೆದು ಮತ್ತೆ ಇನ್ನೊಂದು ಬೀಡನ್ನ ಸೇರಿಸ್ಕೋಬೇಕು. ದಾರ ಎಳ್ಕೊಂಡು ಕ್ರೋಶದಿಂದ ಬೀಡ್ಸ್ ಹಾಕಿ ಮತ್ತೆ ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡಬೇಕಾಗತ್ತೆ. ನಾನು ಇನ್ನೂ 1 2 ಇದೇ ರೀತಿ ಮಾಡಿ ತೋರಿಸ್ತೀನಿ. ಮತ್ತೆ 4 ಚೈನು ಹಾಗೆ ಲಾಕ್ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಒಂದು ಕ್ರೋಶ ಹಾಕಿ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಲಾಕ್ ಮಾಡಬೇಕಾಗತ್ತೆ. ಸ್ಯಾರಿ ಫುಲ್ಲು ಇದೇ ರೀತಿ ನೀವು ಹಾಕ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ನಾನು ಹಾಕ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣಿಸುತ್ತೆ, ಫ್ರಂಟ್ ಸೈಡು ಈ ರೀತಿ ಕಾಣಿಸುತ್ತೆ. ದಪ್ಪ ಬೀಡ್ಸ್ ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಫುಲ್ ಸ್ಯಾರಿ ಹಾಕ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಸ್ಯಾರಿ ಫುಲ್ ಹಾಕಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೂ ಸಹ ನಾನು 4 ಚೈನು ಮತ್ತು ಲಾಕ್ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಂಬರ್ಬೇಕಾಗತ್ತೆ. ಲಾಕ್ ಮಾಡಿ ಮತ್ತೆ ದಾರನ ಉದ್ದಕ್ಕೆ ಎಳೆದ್ಬಿಟ್ಟು ಮತ್ತೆ ಬೀಡ್ಸ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ಸ್ನ ಹಾಕಿ ದಾರದೊಳಗೆ ಬೀಡ್ಸ್ನ ತೆಗೆದುಕೊಂಡು ಅಲ್ಲೊಂದು ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಒಂದು ಕ್ರೋಶ ಹಾಕಿ ಮತ್ತೆ 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡಿ
ನೋಡಿ ನಾನು ಲಾಕ್ ಮಾಡ್ತಿದ್ದೀನಲ್ಲ ಆ ಥರ ಲಾಕ್ ಮಾಡಿ 2 ಸಲ ಅಲ್ಲಿ ಕ್ರೋಶ ಹಾಕಿಬಿಟ್ಟು ದಾರನ ಉದ್ದಕ್ಕೆ ಎಳೆದ್ಬಿಟ್ಟು ಮಧ್ಯ ಕಟ್ ಮಾಡಿಬಿಟ್ಟು ನಾವು ಬ್ಯಾಕ್ ಸೈಡಲ್ಲಿ ಸುತ್ತಿಟ್ಕೊಂಡಿದ್ರು ಆ ಸೈಡ್ ಎಳ್ಕೊಂಡು ಮೇಲ್ಗಡೆ ದಾರನ ಗಟ್ಟಿ ಎಳ್ಕೊಂಡ್ರೆ ಆ ದಾರ ಇವಾಗ ಕರೆಕ್ಟಾಗಿ ಅಲ್ಲಿ ಲಾಕ್ ಆಗಿರುತ್ತೆ. ಅದನ್ನ ನಾವು ಕುಚ್ಚು ಕಟ್ಟಬೇಕಾದ್ರೆ ಅದನ್ನ ಸೇರಿಸಿ ಕಟ್ಬೋದು ಅಥವಾ ಗಮ್ ಹಾಕಿ ಅಲ್ಲೇ ಅಂಟಿಸ್ಬೋದು. ನಾನಿವಾಗ ಕುಚ್ಚು ಕಟ್ಟೋದಕ್ಕೆ ದಾರನ ಸುತ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 60 ಎಳೆ ದಾರನ ಸುತ್ಕೊಳ್ತಾ ಇದ್ದೀನಿ, ಅಂದರೆ 60 ರೌಂಡನ್ನ ನಾನಿಲ್ಲಿ ಸುತ್ತಿ ಇಟ್ಕೊಳ್ತಾ ಇದ್ದೀನಿ. ನಾನಿದು ಕುಚ್ಚು ಕಟ್ಕೊಳ್ಳೋದಕ್ಕೆ ಸುತ್ಕೊಳ್ತಾ ಇರೋದು. 60 ರೌಂಡ್ ಅಂದರೆ ಫೋಲ್ಡ್ ಮಾಡಿದಾಗ 120 ಎಳೆ ಆಗುತ್ತೆ. ಸೊ ನಾನಿಲ್ಲಿ 60 ಎಳೆನ ಸುತ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ನೀವು ಸುತ್ಕೋಬೋದು. ನಾನಿಲ್ಲಿ 60 ಎಳೆನ ಸುತ್ಕೊಂಡಿದ್ದೀನಿ. ಈ ಥರ ಒಂದು ಉದ್ದದು ರಟ್ ಬಾಕ್ಸ್ ಇದ್ದರೆ ಅದರಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತುದಿಗೆ ಒಂದು ಸ್ವಲ್ಪ ಗಮ್ ಹಾಕ್ಕೊಳ್ಳಿ. ಗಮ್ ಹಾಕ್ಬಿಟ್ಟು ಲಾಸ್ಟ್ ತುದಿ ಏನಿರುತ್ತೆ ಅದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಸ್ವಲ್ಪ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನಾನು ಇವಾಗ ಕ್ರೋಶ ಏನು ಹಾಕಿರ್ತೀವಿ, 4 ಚೈನ್ ಏನು ಹಾಕಿರ್ತೀವಿ ಅದ್ರ ಕೆಳಗಡೆಯಿಂದ ದಾರ ತೆಗೆದುಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನೋಡಿಕೊಂಡು ನಾವು ಗೋಲ್ಡನ್ ಥ್ರೆಡ್ ಏನು ಬರುತ್ತೆ ಅದನ್ನ ಹಾಕಿ ನಾನು ಲಾಕ್ ಮಾಡ್ಕೊಳ್ತೀನಿ. ಕುಚ್ಚಿಗೆ ಈ ರೀತಿ 1-2 ರೌಂಡನ್ನ ತೆಗೆದುಕೊಂಡು ಲಾಕ್ ಮಾಡಿ ನಾನಿಲ್ಲಿ ಕುಚ್ಚನ್ನು ಸಹ ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ಕೊಂಡ್ರೆ ಆಯಿತು. ಗಂಟು ಹಾಕಿ ಮೇಲ್ಗಡೆ ಸೂಜಿಯಿಂದ ದಾರನ ತೆಗೆದುಕೊಂಡು ಲಾಕ್ ಮಾಡ್ಕೊಳ್ಳಿ. ಆಗ ಎಲ್ಲೂ ಬಿಚ್ಚಲ್ಲ ಕುಚ್ಚು. ಈಗ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನೋಡಿಕೊಂಡು ಕಟರಿಂದ ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಏನಾದರೂ ವೇರಿಯೇಷನ್ ಆದರೆ ಟ್ರಿಮ್ ಮಾಡ್ಕೊಳ್ಳಿ. ಇದೇ ಥರ ನಾನು ಇನ್ನೊಂದನ್ನು ಸಹ ಕಟ್ಟಿ ತೋರಿಸ್ತೀನಿ. ತುಂಬ ಈಸಿಯಾಗಿ ಕಟ್ಕೋಬೋದು. ಯಾರು ಬೇಕಾದರೂ ಈ ಕುಚ್ಚನ್ನ ಕಟ್ಬೋದು. ಅಷ್ಟು ಈಸಿಯಾಗಿ ಕಟ್ಕೊಳ್ಳುವಂತಹ ಕುಚ್ಚು, ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಕ್ರೋಶ ಅಂತಲೇ ಹೇಳ್ಬೋದು. ಬೇಗ ಮಾಡ್ಕೋಬಹುದು. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಸ್ಯಾರಿಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ, ಆಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಹಾಗೆ ನಾನು ಹಾಕಿರೋ ಈ ಕ್ರೋಶ ಸ್ಯಾರಿ ಕುಚ್ಚು ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.